Hello everyone, I am Santosh. Today we are going to discuss the very important topic in DBMS, that is about normalization. ಅದರಲ್ಲಿ ನಾವು ಫಸ್ಟ್ ನಾರ್ಮಲ್ ಫಾರ್ಮ್ ಅಂದರೆ ಏನು ಅಂತ ಇವತ್ತು ಸ್ಟಡಿ ಮಾಡೋಣ. ಓಕೆ, ಆಲ್ರೆಡಿ ಯು ನೋ ವಾಟ್ ಈಸ್ ನಾರ್ಮಲೈಸೇಷನ್. ನಾರ್ಮಲೈಸೇಷನ್ ಈಸ್ ದಿ ಪ್ರೊಸೆಸ್ ಯೂಸ್ಡ್ ಟು ರಿಮೂವ್ ದ ಪ್ರಾಬ್ಲಮ್ಸ್ ಇನ್ ದಿ ಡೇಟಾಬೇಸಲ್ಲಿ ಏನು ಪ್ರಾಬ್ಲಮ್ಸ್ ಇರ್ತಾವೋ, like update anomalies, insert anomalies means errors, insertion errors, deletion errors, updation errors ಏನು ಅಕ್ಕರ್ ಆಗ್ತಾವೋ ಅವುಗಳನ್ನು ರಿಮೂವ್ ಮಾಡೋಕ್ಕೆ ವಿ ಹ್ಯಾವ್ ದಿ ಪ್ರೊಸೆಸ್ ಕಾಲ್ಡ್ ನಾರ್ಮಲೈಸೇಷನ್. ಯೂಶ್ವಲಿ ಈ ಎರರ್ಸ್ ಯಾಕೆ ಆಗ್ತಾವ ಅಂದರೆ ರಿಪೀಟೆಡ್ ಡೇಟಾ ಸ್ಟೋರ್ ಮಾಡೋದ್ರಿಂದ ಎರರ್ಸ್ ಅಕ್ಕರ್ ಆಗ್ತವೆ. ಅದಕ್ಕೋಸ್ಕರ ವಿ ನೀಡ್ ಟು ರಿಮೂವ್ ದೋಸ್ ಎರರ್ಸ್. ಈ ಎರರ್ಗಳನ್ನು ನಾವು ರಿಮೂವ್ ಮಾಡಬೇಕಾಗುತ್ತೆ. ಆ್ಯಂಡ್ ನಾರ್ಮಲೈಸೇಷನ್ ಈಸ್ ದಿ ಪ್ರೊಸೆಸ್ ಆಫ್ ಆರ್ಗನೈಸಿಂಗ್ ಡೇಟಾ ಇಂಟು ಪ್ರಾಪರ್ ಟೇಬಲ್ಸ್ ಟು ರಿಮೂವ್ ರಿಡಂಡೆನ್ಸಿ. ಅಂದರೆ ಡುಪ್ಲಿಕೇಶನ್ ಅವಾಯ್ಡ್ ಮಾಡೋ ಒಂದು ಪ್ರೊಸೆಸ್ ಇದು. ಡೇಟಾನ ಪರ್ಫೆಕ್ಟ್ ವೇನಲ್ಲಿ ಆರ್ಗನೈಸ್ ಮಾಡಿದರೆ ಡೆಫಿನೆಟ್ಲಿ ವಿ ಕ್ಯಾನ್ ರಿಮೂವ್ ಡುಪ್ಲಿಕೇಶನ್. ಈ ಪರ್ಫೆಕ್ಟ್ ಆರ್ಗನೈಸೇಷನ್ಗೆ ಏನಂತ ಕರೀತಾರೆ? ನಾರ್ಮಲೈಸೇಷನ್. ಹಾಗಂದರೆ ಲೆಟ್ ಅಸ್ ಸಿ ವಾಟ್ ಆರ್ ನಾರ್ಮಲ್ ಫಾರ್ಮ್ಸ್. ನಾರ್ಮಲ್ ಫಾರ್ಮ್ಸ್ ಅಂದರೆ ಏನು? ನಾರ್ಮಲೈಸೇಷನ್ ಈಸ್ ಪರ್ಫಾರ್ಮ್ಡ್ ಸ್ಟೆಪ್ ಬೈ ಸ್ಟೆಪ್ ಯೂಸಿಂಗ್ ರೂಲ್ಸ್ ಕಾಲ್ಡ್ ನಾರ್ಮಲ್ ಫಾರ್ಮ್ಸ್. ನೋಡ್ರಿ, ಯಾವಾಗಲೂ ಡೇಟಾಬೇಸ್ ಅಥವಾ ನೀವು ಟೇಬುಲರ್ ಸ್ಟ್ರಕ್ಚರ್ ಏನಿರುತ್ತೋ ಅದು ಇಮಿಡಿಯೇಟಾಗಿ ಪರ್ಫೆಕ್ಟ್ ಡಿಸೈನ್ಗೆ ಕನ್ವರ್ಟ್ ಆಗೋದಿಲ್ಲ. ಅದು ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಥ್ರೂ ನೀವೇನು ಮಾಡಬೇಕು, ಎಲ್ಲ ಪ್ರಾಬ್ಲಮ್ಸನ್ನು ರೆಡ್ಯೂಸ್ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆ, ಅಲ್ಲಿ ಸಮ್ ರೂಲ್ಸ್ ವಿ ಆರ್ ಗೋಯಿಂಗ್ ಟು ಅಪ್ಲೈ. ಆ ರೂಲ್ಸ್ಗೆ ಏನಂತ ಕರೀತಾರೆ? ನಾರ್ಮಲ್ ಫಾರ್ಮ್ಸ್ ಅಂತ ಕರೀತಾರೆ. ಓಕೆ, ಐ ವಿಲ್ ರೈಟ್ ನಾರ್ಮಲೈಸೇಷನ್ ಈಸ್ ಪರ್ಫಾರ್ಮ್ಡ್ ಸ್ಟೆಪ್ ಬೈ ಸ್ಟೆಪ್ using rules called normal forms. ಅಂದರೆ ಯಾವಾಗಲೂ ಡೇಟಾಬೇಸ್ ಪರ್ಫೆಕ್ಟ್ ಡಿಸೈನ್ ಆಗಬೇಕಂದ್ರೆ ಡೈರೆಕ್ಟಾಗಿ ಇಮಿಡಿಯೇಟಾಗಿ ಆಗೋದಿಲ್ಲ. ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಥ್ರೂ ವಿ ಆರ್ ಗೋಯಿಂಗ್ ಟು ಮೇಕ್ ಇಟ್ ಪರ್ಫೆಕ್ಟ್. ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ಸಲ್ಲಿ ನಾವೇನು ಮಾಡ್ತೀವಿ, ಡೇಟಾಬೇಸ್ ಡಿಸೈನನ್ನು ಪರ್ಫೆಕ್ಟ್ ಮಾಡ್ತಾ ಹೋಗ್ತೀವಿ. ಪ್ರತಿಯೊಂದು ನಾರ್ಮಲ್ ಫಾರ್ಮ್ ಒಂದು ಟೈಪ್ ಆಫ್ ಸ್ಪೆಸಿಫಿಕ್ ಪ್ರಾಬ್ಲಮನ್ನು ರಿಮೂವ್ ಮಾಡ್ತಾ ಹೋಗುತ್ತೆ. ಡೈರೆಕ್ಟಾಗಿ ಎಲ್ಲ ಪ್ರಾಬ್ಲಮ್ನು ಸಾಲ್ವ್ ಮಾಡೋಕ್ಕಾಗೋದಿಲ್ಲ. ಹಂಗಂದ್ರೆ ನಾವು ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ನಾವು ಡೇಟಾಬೇಸ್ ಡಿಸೈನಲ್ಲಿರೋ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು ಅನ್ನೋದನ್ನು ಇಲ್ಲಿ ನಾವು ಸ್ಟಡಿ ಮಾಡಬೇಕು. ಓಕೆ, ಈಚ್ ನಾರ್ಮಲ್ ಫಾರ್ಮ್ removes a specific type of problem from the table. ಓಕೆ, ಪ್ರತಿಯೊಂದು ಫಾರ್ಮ್ ನಾರ್ಮಲ್ ಫಾರ್ಮ್ ಥ್ರೂ ಪಾಸ್ ಆದಂಗೆ ಏನಾಗುತ್ತೆ, ಡೇಟಾಬೇಸ್ ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ. ಹಾಗಂದರೆ ಯಾವ್ಯಾವ ಟೈಪ್ಸ್ ಆಫ್ ನಾರ್ಮಲ್ ಫಾರ್ಮ್ಸ್ ಇರ್ತವೆ ಅನ್ನೋದನ್ನು ನೋಡೋಣ. ಓಕೆ, ಟೈಪ್ಸ್ ಆಫ್ ನಾರ್ಮಲ್ ಫಾರ್ಮ್ಸ್. ಫಸ್ಟ್ ಟೈಪ್ ಈಸ್ ಕಾಲ್ಡ್ ಫಸ್ಟ್ ನಾರ್ಮಲ್ ಫಾರ್ಮ್. and it is also called as 1NF ಅಂತಾನು ಕರೀತಾರೆ. and we have second normal form 2NF. we have third normal form 3NF. we have Boyce code normal form and it is also called as BCNF. and we have fourth normal form and fifth normal form. Okay, but nim syllabus ke we are going to study till BCNF. ಹಂಗಂದ್ರೆ
ವೈ ವಿ ಆರ್ ಗೋಯಿಂಗ್ ಟು ಸ್ಟಡಿ ಆಲ್ ದೀಸ್ ನಾರ್ಮಲ್ ಫಾರ್ಮ್ಸ್? ಇಷ್ಟೆಲ್ಲ ನಾರ್ಮಲ್ ಫಾರ್ಮ್ಸ್ ಯಾಕೆ ಬೇಕಂದರೆ, ಫಸ್ಟ್ ನಾರ್ಮಲ್ ಫಾರ್ಮಲ್ಲಿ ಒಂದು ಟೇಬಲ್ ಅಥವಾ ಡೇಟಾಬೇಸನ್ನು ಒಂದು ಸಿಂಪಲ್ ಪ್ರಾಬ್ಲಮ್ ಏನಿರುತ್ತೋ ಅದನ್ನು ನಾವು ರಿಮೂವ್ ಮಾಡ್ತೀವಿ. ಅದೇ ಥರ ಸೆಕೆಂಡ್ ನಾರ್ಮಲ್ ಫಾರ್ಮಲ್ಲಿ ಇನ್ನೂ ನೆಕ್ಸ್ಟ್ ಲೆವೆಲ್ ಆಫ್ ಪ್ರಾಬ್ಲಮ್ ಏನಿರುತ್ತೋ ಅದನ್ನು ರಿಮೂವ್ ಮಾಡ್ತೀವಿ. ಥರ್ಡ್ ನಾರ್ಮಲ್ ಫಾರ್ಮಲ್ಲಿ ಮತ್ತೇನು ಪ್ರಾಬ್ಲಮ್ ಇದೆ ಅದನ್ನು ಚೆಕ್ ಮಾಡಿ ಮತ್ತೆ ರಿಮೂವ್ ಮಾಡ್ತೀವಿ. ಮೀನ್ಸ್ ಇಟ್ ಈಸ್ ಲೈಕ್ ಪ್ರೊಸೆಸ್ ಆಫ್ ರಿಫೈನಿಂಗ್, ಫಿಲ್ಟ್ರೇಷನ್ ಮಾಡೋದು ಅಂತ ತಿಳ್ಕೊರಿ, ಅಥವಾ ಪ್ರೊಸೆಸ್ ಆಫ್ ರಿಫೈನಿಂಗ್ ದ ಟೇಬಲ್. ಆದಷ್ಟು ಟೇಬಲ್ನ ಪರ್ಫೆಕ್ಟ್ ಮಾಡ್ತಾ ಹೋಗಬೇಕು. ಎಲ್ಲ ನಾರ್ಮಲ್ ಫಾರ್ಮ್ಸ್ ಥ್ರೂ ಪಾಸ್ ಆಗಿ ಬಂದುಬಿಟ್ರೆ ಡೆಫಿನೆಟ್ಲಿ ದ ಟೇಬಲ್ ಅಥವಾ ಡೇಟಾಬೇಸ್ ಬಿಕಮ್ಸ್ ಪರ್ಫೆಕ್ಟ್. ಹೈಯರ್ ನಾರ್ಮಲ್ ಫಾರ್ಮ್ಸ್ ರೆಡ್ಯೂಸ್ ಮೋರ್ ರಿಡಂಡನ್ಸಿ ಆ್ಯಂಡ್ ಇಂಪ್ರೂವ್ ಡೇಟಾಬೇಸ್ ಡಿಸೈನ್. ಡೇಟಾಬೇಸ್ ಡಿಸೈನ್ ಇಂಪ್ರೂವ್ ಆಗಬೇಕಂದ್ರೆ ಎಲ್ಲ ನಾರ್ಮಲ್ ಫಾರ್ಮ್ ಥ್ರೂ ಅಥವಾ ಎಲ್ಲ ನಾರ್ಮಲ್ ಫಾರ್ಮ್ನು ಇದು ಪಾಸ್ ಮಾಡ್ತಿದೆಯೋ ಇಲ್ಲವೋ ಅಂತ ಚೆಕ್ ಮಾಡಬೇಕಾಗುತ್ತೆ. ಓಕೆ, ಐ ವಿಲ್ ರೈಟ್ higher normal forms reduce more redundancy. ಅಂದರೆ ಆದಷ್ಟು ಡುಪ್ಲಿಕೇಶನ್ ಅವಾಯ್ಡ್ ಆಗಬೇಕಂದ್ರೆ ನೆಕ್ಸ್ಟ್ ಲೆವೆಲ್ ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಆ್ಯಂಡ್ ಇಟ್ ಇಂಪ್ರೂವ್ಸ್ ಡೇಟಾಬೇಸ್ ಡಿಸೈನ್. ಓಕೆ, ಹಾಗಂದರೆ ವಾಟ್ ಈಸ್ 1NF ಫಸ್ಟ್ ನಾರ್ಮಲ್ ಫಾರ್ಮ್ ಅಂದರೆ ಏನು ಅಂತ ನೋಡೋಣ. ದಿಸ್ ಗಿವ್ಸ್ ಅಸ್ ಬೇಸಿಕ್ ರೂಲ್, ಬಟ್ ವೆರಿ ಇಂಪಾರ್ಟೆಂಟ್ ರೂಲ್. ಈ ರೂಲ್ ಅಂತೂ ನಾವು ಫಾಲೋ ಮಾಡಲೇಬೇಕು ಟು ಹ್ಯಾವ್ ಗುಡ್ ಡಿಸೈನ್. ಓಕೆ, ಫಸ್ಟ್ ಲೆಟ್ ಅಸ್ ರೈಟ್ ಫಸ್ಟ್ ನಾರ್ಮಲ್ ಫಾರ್ಮ್, ಅಥವಾ ಇದನ್ನು 1NF ಅಂತಲೂ ಕರೀತಾರೆ. ಎಕ್ಸಾಮಲ್ಲಿ 1NF ಅಂತ ಕೇಳ್ಬೋದು. ವಾಟ್ ಈಸ್ 1NF ಆರ್ ವಾಟ್ ಈಸ್ ಫಸ್ಟ್ ನಾರ್ಮಲ್ ಫಾರ್ಮ್? ಫಸ್ಟ್ ನಾರ್ಮಲ್ ಫಾರ್ಮ್ದು ರೂಲ್ ಏನಂದರೆ, ಇಟ್ ಸೇಸ್ ದ್ಯಾಟ್ ಈಚ್ ಸೆಲ್ ಮಸ್ಟ್ ಕಂಟೇನ್ ಓನ್ಲಿ ಎ ಸಿಂಗಲ್ ವ್ಯಾಲ್ಯೂ. ವೆರಿ ಸಿಂಪಲ್. ಒಂದು ಸೆಲ್ ಒಳಗಡೆ ಒಂದೇ ವ್ಯಾಲ್ಯೂ ಇರಬೇಕು. ಭಾಳ ಈಸಿಯೆಸ್ಟ್ ರೂಲ್ ಇದು. ಓಕೆ, ಆ್ಯಂಡ್ ಅಷ್ಟೇ ಇಂಪಾರ್ಟೆಂಟ್ ಕೂಡ. ಒಂದು ಸೆಲ್ ಒಳಗಡೆ ಒಂದೇ ವ್ಯಾಲ್ಯೂ ಇರಬೇಕು. ವೆರಿ ಸಿಂಪಲ್. ಐ ವಿಲ್ ರೈಟ್ ಫಸ್ಟ್ ಆರ್ 1NF. ನೀವು ಎಕ್ಸಾಮಲ್ಲಿ ಇಷ್ಟು ಬರೆದ್ರು ಸಾಕು. 1NF says that each cell must contain only a single value. ಒಂದು ಸೆಲ್ ಒಳಗಡೆ ಒಂದೇ ವ್ಯಾಲ್ಯೂ ಇರಬೇಕು. ಭಾಳ ಈಸಿ, ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಆಲ್ಸೋ. ಓಕೆ, ಆ್ಯಂಡ್ ಭಾಳ ಬೇಸಿಕ್ ಥಾಟ್ ಇದು. ಆ್ಯಂಡ್ ಇದರಿಂದ ಎಷ್ಟೋ ಪ್ರಾಬ್ಲಮ್ಸ್ ರೆಡ್ಯೂಸ್ ಆಗ್ತವೆ. ಏನು ಪ್ರಾಬ್ಲಮ್ಸ್ ಬರ್ಬೋದು ಅನ್ನೋದನ್ನು ನಾವು ನೋಡೋಣ. ಆಮೇಲೆ ಏನು ಪ್ರಾಬ್ಲಮ್ ರೆಡ್ಯೂಸ್ ಆಗ್ಬೋದು ಅನ್ನೋದನ್ನು ಕೂಡ ನೋಡೋಣ. ಓಕೆ, ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಕೊಡಲೇಬೇಕು ನೀವು ಎಕ್ಸಾಮಲ್ಲಿ. ಫಾರ್ ಎಕ್ಸಾಂಪಲ್, ವಿ ಹ್ಯಾವ್ ಸ್ಟೂಡೆಂಟ್ ಟೇಬಲ್. ಓಕೆ, ಸ್ಟೂಡೆಂಟ್ ಟೇಬಲಲ್ಲಿ ಸ್ಟೂಡೆಂಟ್ ID ಸ್ಟೋರ್ ಮಾಡಿದ್ದಾರೆ ಅಂತ ತಿಳ್ಕೊರಿ. ನೆಕ್ಸ್ಟ್ ನೇಮ್ ಸ್ಟೋರ್ ಮಾಡಿದ್ದಾರೆ ಅಂತ ತಿಳ್ಕೊರಿ. ನೆಕ್ಸ್ಟ್ ಫೋನ್ ನಂಬರ್ಸ್ ಅನ್ನೋ ಇನ್ನೊಂದು ಕಾಲಮ್ ಇದೆ. ಓಕೆ, ಈ ಥರ ದಿಸ್ ಈಸ್ ದ ಟೇಬಲ್. ಇವು ಒಂದೊಂದೇನು ರೆಕ್ಟ್ಯಾಂಗ್ಯುಲರ್ ಬಾಕ್ಸಸ್ ಕಾಣಿಸ್ತಾವೋ ಅದಕ್ಕೆ ಏನಂತಾರೆ? ಸೆಲ್ ಅಂತಾರೆ. ಓಕೆ, ರಿಲೇಷನಲ್ ಡೇಟಾಬೇಸಲ್ಲಿ ಡೇಟಾ ಹೆಂಗೆ ಸ್ಟೋರ್ ಆಗುತ್ತೆ? ರೋ ಆ್ಯಂಡ್ ಕಾಲಮಲ್ಲಿ ಸ್ಟೋರ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಇಲ್ಲಿ ರೂಲ್ ಪ್ರಕಾರ 1NF ಸೇಸ್ ದ್ಯಾಟ್ ಈಚ್ ಸೆಲ್ ಮಸ್ಟ್ ಕಂಟೇನ್ ಓನ್ಲಿ ಸಿಂಗಲ್ ವ್ಯಾಲ್ಯೂ. ಒಂದು ಸೆಲ್ ಒಳಗಡೆ ಒಂದೇ ವ್ಯಾಲ್ಯೂ ಇರಬೇಕಂತ ರೂಲ್ ಇದೆ. ಈಗ ಲೆಟಸ್ ಸಿ ಈ ಸ್ಟೂಡೆಂಟ್ ಟೇಬಲಲ್ಲಿ ಡೇಟಾ ಹೆಂಗೆ ಸ್ಟೋರ್ ಆಗಿದೆ ಅಂತ ನೋಡೋಣ. ಸ್ಟೂಡೆಂಟ್ ID 1 ಆ್ಯಂಡ್ ಅವ್ರ ಹೆಸರು ರವಿ. ಓಕೆ, ಸ್ಟೂಡೆಂಟ್ ID 2 ಅನದರ್ ನೇಮ್ ಈಸ್ ಆಶಾ. ಇಬ್ಬರು ಸ್ಟೂಡೆಂಟ್ಸ್ ಇದ್ದಾರೆ.
ಆ್ಯಂಡ್ ಫೋನ್ ನಂಬರ್ಸ್ ಅನ್ನೋದು ಒಂದು ಕಾಲಮ್ ಇದೆ. ಈಗ ರವಿ ಹ್ಯಾಸ್ 2 ಫೋನ್ ನಂಬರ್ಸ್. ಓಕೆ, ಅವ್ರು ಏನು ಮಾಡ್ತಾರೆ, 2 ಫೋನ್ ನಂಬರ್ ಬರೀತಾರೆ ಅಂತ ತಿಳ್ಕೊಳ್ಳೋಣ. 9876, ನಾನು ಯಾವುದೋ ರ್ಯಾಂಡಮ್ ಆಗಿ ನಂಬರ್ ಬರೆದಿರ್ತೀನಿ, 43210. ಇದು ಅವ್ರದ್ದು ಫಸ್ಟ್ ನಂಬರ್. ಇನ್ನೊಂದು ಇಲ್ಲೇ ಕಾಮ ಹಾಕಿ 0901234567 ಇದೊಂದು ನಂಬರ್ ಅಂತ ತಿಳ್ಕೊರಿ. ಇಟ್ ಈಸ್ ಜಸ್ಟ್ ಎ ರ್ಯಾಂಡಮ್ ನಂಬರ್ ಐ ಆಮ್ ರೈಟಿಂಗ್. ಆ್ಯಂಡ್ ಆಶಾ ಅವ್ರದ್ದು ಒಂದು ನಂಬರ್ ಇದೆ, 9988776655. ಓಕೆ, ಇದು ಯಾವುದು ಗೊತ್ತಿರೋ ನಂಬರ್ ಅಲ್ಲ, ಜಸ್ಟ್ ಐ ಹ್ಯಾವ್ ಆ್ಯಡೆಡ್ ಒನ್ ರ್ಯಾಂಡಮ್ ನಂಬರ್. ಈಗ ಜಸ್ಟ್ ಅಬ್ಸರ್ವ್ ಮಾಡ್ರಿ ವೆದರ್ ದಿಸ್ ಈಸ್ ಇನ್ ಕರೆಕ್ಟ್ ಡೇಟಾ ಫಾರ್ಮ್ಯಾಟ್. ಇಲ್ಲಿ ಡೇಟಾ ಫಾರ್ಮ್ಯಾಟ್ ಕರೆಕ್ಟ್ ಇದೆನಾ ಅಬ್ಸರ್ವ್ ಮಾಡ್ರಿ. ನೋಡ್ರಿ, ಅಕಾರ್ಡಿಂಗ್ ಟು ಫಸ್ಟ್ 1NF ಈಚ್ ಸೆಲ್ ಶುಡ್ ಕಂಟೇನ್ ಓನ್ಲಿ 1 ವ್ಯಾಲ್ಯೂ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಒಂದು ಸೆಲ್ ಒಳಗಡೆ 2 ವ್ಯಾಲ್ಯೂ ಇದ್ದಾವೆ, 2 ಫೋನ್ ನಂಬರ್ ಸ್ಟೋರ್ ಮಾಡಿದ್ದಾರೆ. ನೋಡ್ರಿ, ಅಲ್ಲೇ ಕಾಮ ಹಾಕಿ ಇನ್ನೊಂದು ನಂಬರ್ ಸ್ಟೋರ್ ಮಾಡಿದ್ದಾರೆ. ದಿಸ್ ಇಸ್ ದ ಪ್ರಾಬ್ಲಮ್. ರವಿ ಹ್ಯಾಸ್ 2 ಫೋನ್ ನಂಬರ್ಸ್ ಇನ್ 1 ಸೆಲ್. ಒಂದೇ ಸೆಲ್ ಒಳಗಡೆ 2 ಫೋನ್ ನಂಬರ್ ಬರೆದಿದ್ದಾರೆ. ಬಟ್ ಇನ್ ರಿಲೇಷನಲ್ ಮಾಡೆಲ್ ಒಂದು ಸೆಲ್ ಒಳಗಡೆ ಒಂದೇ ವ್ಯಾಲ್ಯೂ ಇರಬೇಕು, ಒಂದೇ ಅಟೋಮಿಕ್ ವ್ಯಾಲ್ಯೂ ಅಂತ ಕರೀತಾರೆ. ಸಿಂಗಲ್ ವ್ಯಾಲ್ಯೂ ಅಂದರೆ ಅಟೋಮಿಕ್ ವ್ಯಾಲ್ಯೂ. ಓಕೆ, ರವಿ ಹ್ಯಾಸ್ 2 ಫೋನ್ ನಂಬರ್ಸ್ ಇನ್ 1 ಸೆಲ್. ದಿಸ್ ಇಸ್ ದ ಇಶ್ಯೂ. ಇಲ್ಲಿದೆ ನೋಡ್ರಿ ಪ್ರಾಬ್ಲಮ್. ಓಕೆ, ಈ ಕಾಲಮಲ್ಲಿ ಪ್ರಾಬ್ಲಮ್ ಇದೆ. ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ಕೂಡ ನಾವು ಥಿಂಕ್ ಮಾಡಬೇಕು. ಏನು ಪ್ರಾಬ್ಲಮ್ ಆಗ್ಬೋದು? ಸರ್ಚಿಂಗ್ ಪ್ರಾಬ್ಲಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಟೆಲ್ ಅಸ್ ದಿ ಫೋನ್ ನಂಬರ್ ಆಫ್ ರವಿ ಅಂದರೆ ಡೇಟಾಬೇಸ್ಗೆ ಆನ್ಸರ್ ಮಾಡೋಕ್ಕೆ ಬರೋದಿಲ್ಲ, ಕ್ವೆರಿ ಪ್ರೊಸೆಸಿಂಗ್ ಮಾಡೋಕ್ಕೆ ಬರೋದಿಲ್ಲ. ಬಿಕಾಸ್ ಇಟ್ ಹ್ಯಾಸ್ 2 ಫೋನ್ ನಂಬರ್ಸ್. ಯಾವುದಂತ ಹೇಳೋಕ್ಕೆ ಬರೋದಿಲ್ಲ. ಇವನ್ ಅಪ್ಡೇಟ್ ಪ್ರಾಬ್ಲಮ್ ಆಗುತ್ತೆ. ಕ್ವೆರಿ ಪ್ರೊಸೆಸಿಂಗ್ ಬಿಕಮ್ಸ್ ವೆರಿ ಡಿಫಿಕಲ್ಟ್. ಕ್ವೆರಿ ಪ್ರೊಸೆಸ್ ಮಾಡೋಕ್ಕೆ ಬರೋದಿಲ್ಲ. ಒಂದು ಸೆಲ್ ಒಳಗಡೆ ಒಂದೇ ವ್ಯಾಲ್ಯೂ ಇದ್ದರೆ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಡಿಸ್ಪ್ಲೇ ಮಾಡ್ಬೋದು, ನಮಗೆ ಗೊತ್ತಾಗ್ಬೋದು. ಬಟ್ ಡೇಟಾಬೇಸಲ್ಲಿ DBMS ಸಾಫ್ಟ್ವೇರ್ಗೆ ಇದು ಪ್ರಾಬ್ಲಮ್ ಆಗುತ್ತೆ. ಕ್ವೆರಿ ಪ್ರೊಸೆಸ್ ಮಾಡೋಕ್ಕೆ ಆಗೋದಿಲ್ಲ. ಡಿಫಿಕಲ್ಟ್ ಟು ಸರ್ಚ್, ಡಿಫಿಕಲ್ಟ್ ಟು ಅಪ್ಡೇಟ್. ದಿಸ್ ಈಸ್ ದ ಪ್ರಾಬ್ಲಮ್. ಗೊತ್ತಾಯ್ತಲ್ಲ? ಹಾಗಂದ್ರೆ ಈ ಪ್ರಾಬ್ಲಮನ್ನು ಹೆಂಗೆ ಸಾಲ್ವ್ ಮಾಡ್ಬೋದು? ವೆರಿ ಸಿಂಪಲ್. ಲೆಟ್ ಅಸ್ ಕನ್ವರ್ಟ್. ಎಕ್ಸಾಮಲ್ಲಿ ನೀವು ಇದು ಬರಿಬೇಕಾಗುತ್ತೆ. ಓಕೆ, ಮೇಲೆ ಪ್ರಾಬ್ಲಮ್ ಬರೀರಿ, ಆಮೇಲೆ ಅದನ್ನು 1NFಗೆ ಸಾಲ್ವ್ ಮಾಡಿದ್ದನ್ನು ಕೂಡ ನೀವು ಬರಿಬೇಕು. ಕನ್ವರ್ಟ್ ದಿಸ್ ಟೇಬಲ್ ಟು 1NF. 1NF ಪ್ರಕಾರ ಇದನ್ನು ನಾವು ಸಾಲ್ವ್ ಮಾಡಬೇಕು. ಟೇಬಲನ್ನು ಕನ್ವರ್ಟ್ ಮಾಡಬೇಕು. ಸ್ಟೂಡೆಂಟ್ ಟೇಬಲ್ ಅಥವಾ ಇದಕ್ಕೆ ನೀವು ಬೇರೆ ಹೆಸರು ಕೊಟ್ಟರು ಓಕೆ. ಇಲ್ಲಿ ನೋಡ್ರಿ ಹೆಂಗೆ ಸ್ಟೋರ್ ಮಾಡಬೇಕಂದ್ರೆ ಸ್ಟೂಡೆಂಟ್ ID ಇದೆ, ನೇಮ್ ಇದೆ, ಆ್ಯಂಡ್ ಫೋನ್ ನಂಬರ್ ಈಸ್ ಆಲ್ಸೋ ದೇರ್. ಫೋನ್ ನಂಬರ್ಸ್ ಬದಲಾಗಿ ಫೋನ್ ನಂಬರ್ ಅನ್ನು ಕಾಲಮ್ ಹಾಕೋರಿ. ಮೀನ್ಸ್ ಯು ಆರ್ ಸ್ಟೋರಿಂಗ್ ಓನ್ಲಿ 1 ಫೋನ್ ನಂಬರ್. ಓಕೆ, ದೆನ್ 1 ಈಸ್ ರವಿ and phone number is 9876543210. This is the first data. And ರವಿದು ಇನ್ನೊಂದು ಫೋನ್ ನಂಬರ್ ಇದೆಯಲ್ಲ, ಇಲ್ಲಿ ಇನ್ನೊಂದು ಸರಿ ಬರ್ಕೋಬಹುದು ನೀವು. ರವಿ 9012345678. ನೆಕ್ಸ್ಟ್ ವಿ ಹ್ಯಾವ್ ಆಶಾ. ಅವ್ರದ್ದಂತೂ ಸಿಂಗಲ್ ಡೇಟಾನೇ ಇದೆ, ನೋ ಇಶ್ಯೂ. 6655. ದಿಸ್ ಈಸ್ ಪರ್ಫೆಕ್ಟ್ ಫಾರ್ಮ್ಯಾಟ್. ಓಕೆ, ಇಲ್ಲೇನಾಗಿದೆ, ಒಂದು ಸೆಲ್ ಒಳಗಡೆ ಒಂದೊಂದೇ ಡೇಟಾ ಇದೆ. ದಿಸ್ ಟೇಬಲ್ ಈಸ್ ಇನ್ 1NF ಆ್ಯಂಡ್ ಯು ಕ್ಯಾನ್ ಸಿ ಈಚ್ ಸೆಲ್ ಹ್ಯಾಸ್ ಓನ್ಲಿ 1 ವ್ಯಾಲ್ಯೂ. ಪ್ರತಿಯೊಂದು ಸೆಲ್ ಒಳಗಡೆ ಒಂದೇ ವ್ಯಾಲ್ಯೂ ಇದೆ. ಆ್ಯಂಡ್ ನೋ ಮಲ್ಟಿಪಲ್ ವ್ಯಾಲ್ಯೂಸ್ ಇನ್ ಸಿಂಗಲ್ ಕಾಲಮ್. ಒಂದು ಕಾಲಮಲ್ಲಿ ಒಂದಕ್ಕಿಂತ ಹೆಚ್ಚು ವ್ಯಾಲ್ಯೂ ಇಲ್ಲ. ಗಾಟ್ ಇಟ್? ಈಸಿ.
ಬಟ್ ನಾನು ಹೇಳಿದ ಹಾಗೆ ಇಲ್ಲಿ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗಿಲ್ಲ. ಬಟ್ ಬೇಸಿಕ್ ಪ್ರಾಬ್ಲಮ್ ಸಾಲ್ವ್ ಆಯಿತು. ಬೇಸಿಕ್ ಪ್ರಾಬ್ಲಮ್ ಏನು, ಒಂದು ಸೆಲ್ ಒಳಗಡೆ ಒಂದೇ ಡೇಟಾ ಇರಬೇಕಾಗಿತ್ತು. ಅದನ್ನು ನಾವೀಗ ಸೆಟ್ ಮಾಡಿದ್ವಿ, 1NFಗೆ ಕನ್ವರ್ಟ್ ಮಾಡಿದ್ವಿ. 1NF ಅಂದ್ರೇನು, ಜಸ್ಟ್ ಥಿಂಕ್, ಒಂದು ರೂಲ್ ನೀವು ತಿಳ್ಕೊಂಬಿಡ್ರಿ, 1 ಸೆಲ್ ಒಳಗಡೆ ಈಕ್ವಲ್ ಟು 1 ವ್ಯಾಲ್ಯೂ. ಇಷ್ಟು ನೀವು ನೆನಪಿಟ್ರು ಸಾಕು. ಇದೇ ಫಸ್ಟ್ ನಾರ್ಮಲ್ ಫಾರ್ಮ್. ಆ್ಯಂಡ್ 1NF ಈಸ್ ಫಸ್ಟ್ ಸ್ಟೆಪ್, ನಾಟ್ ದಿ ಫೈನಲ್ ಪರ್ಫೆಕ್ಟ್ ಡಿಸೈನ್. ಈಗ ಪರ್ಫೆಕ್ಟ್ ಆಯ್ತಾ, ಕಂಪ್ಲೀಟ್ ಆಗಿ ಪರ್ಫೆಕ್ಟ್ ಆಗಿದೆನಾ ಅಂತ ಕೇಳಿದರೆ ನಾನು ಇನ್ನೂ ಇಲ್ಲ ಅಂತಲೇ ಹೇಳ್ತೀನಿ. ಬಿಕಾಸ್ ಈಗ ಫಸ್ಟ್ ಸ್ಟೆಪ್ ನಾವು ಒಂದು ಡೇಟಾಬೇಸನ್ನು ರಿಫೈನ್ ಮಾಡಿದ್ವಿ. ಕಂಪ್ಲೀಟಾಗಿ ಎಲ್ಲನೂ ಕ್ಲಿಯರ್ ಆಗಿಲ್ಲ ಈಗ. ಅಟ್ಲೀಸ್ಟ್ ಬೇಸಿಕ್ಲಿ ವಿ ಹ್ಯಾವ್ ರಿಫೈನ್ಡ್ ದ ಟೇಬಲ್. ಈಗ ಒಂದು ಸಮ್ವಾಟ್ ಲೆವೆಲ್ಗೆ ಅದನ್ನು ಪರ್ಫೆಕ್ಟ್ ಮಾಡಿದ್ವಿ, ನಾಟ್ ಫೈನಲಿ ಪರ್ಫೆಕ್ಟ್ ಡಿಸೈನ್. 1NF ಇಂಪ್ರೂವ್ಸ್ ಡೇಟಾ ಫಾರ್ಮ್ಯಾಟ್. ಕರೆಕ್ಟ್ ಡೇಟಾ ಹೆಂಗಿರಬೇಕು ಅನ್ನೋದನ್ನು ಫಾರ್ಮ್ಯಾಟ್ ಮಾಡುತ್ತೆ. ಬಟ್ ಹೈಯರ್ ನಾರ್ಮಲ್ ಫಾರ್ಮ್ಸ್ ಅಂದರೆ ನೆಕ್ಸ್ಟ್ ನಾರ್ಮಲ್ ಫಾರ್ಮಲ್ಲಿ ಡಿಪೆಂಡೆನ್ಸಿ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡ್ತೀವಿ. ಇಲ್ಲಿ ಡಿಪೆಂಡೆನ್ಸಿ ಪ್ರಾಬ್ಲಮ್ ಇಲ್ಲ. ಇಲ್ಲಿ ವೆರಿ ಬೇಸಿಕ್ ಥಿಂಗ್ ಏನಿತ್ತಂದರೆ, ಒಂದು ಸೆಲ್ ಒಳಗಡೆ ಒಂದೇ ಡೇಟಾ ಇರಬೇಕಾಗಿತ್ತು, ಅದನ್ನು ನಾವು ಸೆಟ್ ಮಾಡಿದ್ವಿ. ಇದು ಫಸ್ಟ್ ರೂಲ್ ಆ್ಯಂಡ್ ವೆರಿ ಬೇಸಿಕ್ ರೂಲ್, ವೆರಿ ಇಂಪಾರ್ಟೆಂಟ್ ರೂಲ್ ಇದು. ಇದಿಲ್ಲ ಅಂದರೆ ಡಿಫಿಕಲ್ಟ್ ಆಗುತ್ತೆ, ಸರ್ಚ್ ಮಾಡೋಕ್ಕೆ, ಅಪ್ಡೇಟ್ ಮಾಡೋಕ್ಕೆ ಡಿಫಿಕಲ್ಟ್ ಆಗುತ್ತೆ. ಇದಿಲ್ಲ ಅಂದರೆ ನೆಕ್ಸ್ಟ್ ನಾರ್ಮಲ್ ಫಾರ್ಮ್ಸ್ ಯೂಸೇ ಆಗೋಲ್ಲ. ಓಕೆ, ಫಸ್ಟ್ 1NF ಇಂಪ್ರೂವ್ಸ್ ಡೇಟಾ ಫಾರ್ಮ್ಯಾಟ್. ಡೇಟಾ ಪರ್ಫೆಕ್ಟಾಗಿ ಫಿಟ್ ಆಗಬೇಕು, ಒಂದೇ ಸೆಲ್ ಒಳಗಡೆ ಇರಬೇಕು. ಬಟ್ ನೆಕ್ಸ್ಟ್ ನಾರ್ಮಲ್ ಫಾರ್ಮ್ಸ್ ಏನು ಮಾಡ್ತವೆ, ದೇ ಇಂಪ್ರೂವ್ ಡಿಪೆಂಡೆನ್ಸಿ ಪ್ರಾಬ್ಲಮ್ಸ್. ಡಿಪೆಂಡೆನ್ಸಿ ಪ್ರಾಬ್ಲಮ್ಸ್ ಯಾವ್ಯಾವ ನಾವು ಸ್ಟಡಿ ಮಾಡಿದ್ವಿ, ಪಾರ್ಷಿಯಲ್ ಡಿಪೆಂಡೆನ್ಸಿ, ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ. ಆ ಪ್ರಾಬ್ಲಮ್ಸನ್ನು ನೆಕ್ಸ್ಟ್ ನಾರ್ಮಲ್ ಫಾರ್ಮ್ಸ್ ರಿಮೂವ್ ಮಾಡ್ತವೆ ಅಂತ ಹೇಳ್ತಾರೆ. ಅವುಗಳನ್ನು ನಾವು ನೆಕ್ಸ್ಟ್ ಸ್ಟಡಿ ಮಾಡಬೇಕು. ಓಕೆ, ಅದನ್ನು ನೀವು ನಾನಿಲ್ಲಿ ಬರಿತೀನಿ. ಫಸ್ಟ್ ನಾರ್ಮಲ್ ಫಾರ್ಮ್ removes data format. improves ಡೇಟಾ ಫಾರ್ಮ್ಯಾಟ್. ಇಲ್ಲಿ ಇಂಪ್ರೂವ್ ಆಗುತ್ತೆ, ಯಾಕಂದರೆ ಒಂದು ಸೆಲ್ ಒಳಗೆ 2 ಡೇಟಾ ಇದ್ವಲ್ಲ, ಅದನ್ನು ನಾವು ಇಂಪ್ರೂವ್ ಮಾಡಿ ರಿಮೂವ್ ಮಾಡಿದ್ವಿ. ಆ್ಯಂಡ್ ಹೈಯರ್ ನೆಕ್ಸ್ಟ್ ನಾರ್ಮಲ್ ಫಾರ್ಮ್ಸ್ ಏನು ಮಾಡ್ತವೆ, ನೆಕ್ಸ್ಟ್ ನಾರ್ಮಲ್ ಫಾರ್ಮ್ಸ್ ಇಂಪ್ರೂವ್ ಡಿಪೆಂಡೆನ್ಸಿ ಪ್ರಾಬ್ಲಮ್ಸ್. Dependency problems like transitive dependency, partial dependency, ಅವೆಲ್ಲ ನಾವು ಪ್ರಾಬ್ಲಮನ್ನು ಇಂಪ್ರೂವ್ ಮಾಡ್ತೀವಿ, ರಿಮೂವ್ ಮಾಡ್ತೀವಿ. ಆ್ಯಂಡ್ 1NF ಈಸ್ ಫಸ್ಟ್ ಸ್ಟೆಪ್, ನಾಟ್ ದಿ ಫೈನಲ್ ಪರ್ಫೆಕ್ಟ್ ಡಿಸೈನ್. ಓಕೆ, ಗೊತ್ತಾಯ್ತಲ್ಲ? ಇದ್ರ ಮೇಲೆ ಏನಾದರೂ ನೀವು ಕ್ವಶನ್ ಇದ್ದರೆ ಕಮೆಂಟ್ ಮಾಡಿರಿ. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ದ ಚಾನಲ್, please subscribe and share the video. Thank you.